ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 14, ಪುಟ ಸಂಖ್ಯೆ 93. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜೈ ಬಾಬಾ ಸ್ವಾಮಿ. ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ, ಒಬ್ಬ ಸಾಧಕನು ಜಬರ್ದಸ್ತಿನಿಂದ ಕಾಮದ ಪ್ರೇರಣೆಯನ್ನು ತನ್ನ ಇಡೀ ಜೀವಿತ ಕಾಲದಲ್ಲಿ ಹತೋಟಿಯಲ್ಲಿರಿಸಲು ಪ್ರಯತ್ನಿಸುತ್ತಾ ಬಂದು ತನ್ನ ವೃದ್ಧಾವಸ್ಥೆಯಲ್ಲಿ ಯಾವುದೋ ಎಳೆತರುಣೆಯ ಮೇಲೆ ಬಲಾತ್ಕಾರವೆಸಗಿ ಪಾಪ ಮಾಡುತ್ತಾನೆ. ಹೀಗೆ ತನ್ನಲ್ಲಿದ್ದ ಪ್ರೇರಣೆಯನ್ನು ಅದುಮುತ್ತಾ ಬಂದುದರಿಂದ ಆ ಬಲವಂತದ ನಿಯಂತ್ರಣ ಅನೈತಿಕ ರೀತಿಯಲ್ಲಿ ಹೊರಬಂದು ಕೆಟ್ಟ ಘಟನೆ ಘಟಿಸುವುದಕ್ಕೆ ಕಾರಣವಾಗಿ ಬಿಡುತ್ತದೆ. ಒಬ್ಬ ಸಾಧಕನು ಶಾರೀರಿಕ ಸ್ತರವನ್ನು ದಾಟಿ ಆತ್ಮಿಕ ಸ್ತರದ ಕಡೆ ಹೋದಾಗ ಅವನ ಕಾಮ ಬಯಕೆಗಳ ಮೇಲೆ ಸ್ವಾಭಾವಿಕವಾದ ನಿಯಂತ್ರಣ ಉಂಟಾಗುತ್ತದೆ. ಈ ರೀತಿಯ ಹತೋಟಿ ತನ್ನಿಂದ ತಾನೇ ಸ್ವಾಭಾವಿಕವಾಗಿ ಬರಬೇಕು. ಅದು ಬಲಾತ್ಕಾರದಿಂದ ನಿಗ್ರಹಿಸಿದ ಬಯಕೆಯಾದರೆ ಅದು ತಪ್ಪು. ನಿಗ್ರಹಿಸಲ್ಪಟ್ಟದ್ದೆಲ್ಲ ಶಾರೀರಿಕ ಹಂತದಲ್ಲಿ ಇರುತ್ತದೆ, ಆದರೆ ಸ್ವಾಭಾವಿಕವಾಗಿರುವುದು ಶಾಶ್ವತವಾಗಿರುತ್ತದೆ. ಎಷ್ಟೋ ಸಾಧಕರು ಆಧ್ಯಾತ್ಮಿಕ ಪ್ರಗತಿಗಾಗಿ ಪರಮಾತ್ಮನ ಹೆಸರಿನಲ್ಲಿ ಉಪವಾಸವನ್ನು ಪಾಲಿಸುತ್ತಾರೆ. ಅದು ಕೂಡ ತಪ್ಪು. ಒಬ್ಬ ಸಾಧಕ ಹೊಟ್ಟೆ ತುಂಬ ತಿನ್ನಬಾರದು, ಹಾಗೆಯೇ ಉಪವಾಸವನ್ನು ಮಾಡಬಾರದು. ಮಧ್ಯ ಪಥದಲ್ಲಿರುವುದು ಒಳ್ಳೆಯದು. ನಾವು ಉಪವಾಸ ಮಾಡಿದಾಗ ನಮ್ಮ ಗಮನವನ್ನು ಉದ್ದೇಶಪೂರ್ವಕವಾಗಿ ಆಹಾರದಿಂದಾಚೆ ತೆಗೆದು ಉಪವಾಸವನ್ನು ಮಾಡುತ್ತೇವೆ. ಆಗ ಏನಾಗುತ್ತದೆಂದರೆ, ನಮ್ಮ ಮನಸ್ಸು ಊಟದಿಂದ ದೂರ ಹೋಗುವ ಬದಲು ಗಮನವೆಲ್ಲ ಆಹಾರದ ಕಡೆಗೆ ಹೋಗುತ್ತಿರುತ್ತದೆ. ಆಗ ಒಬ್ಬ ಎಲ್ಲ ಕಡೆ ಆಹಾರವನ್ನೇ ನೋಡುತ್ತಿರುತ್ತಾನೆ. ಇದು ತಪ್ಪು. ಈ ರೀತಿಯ ಉಪವಾಸ ನಮ್ಮ ಚಿತ್ತವನ್ನು ಕೆಡಿಸುತ್ತದೆ. ನಾವು ಪೂರ್ತಿಯಾಗಿ ಧ್ಯಾನದಲ್ಲಿ ತೊಡಗಿಸಿಕೊಂಡು ಊಟದ ನೆನಪು ಅಥವಾ ಹಸಿವಿನ ಅನುಭವ ಉಂಟಾಗದಿದ್ದರೆ ಅದು ಉಪವಾಸವಾಗುತ್ತದೆ. ಉಪವಾಸ ಅದರಷ್ಟಕ್ಕೆ ಉಂಟಾಗುವಂತಹದ್ದು. ನಾವು ಊಟ ಮಾಡಲೇಬಾರದೆಂದು ಒತ್ತಡ ಹಾಕಿದಾಗ ಅದು ಒತ್ತಾಯದ ಅಸ್ವಾಭಾವಿಕವಾದ ಉಪವಾಸವಾಗುತ್ತದೆ. ಹಾಗಾಗಿ ಭೋಜನ ಆಹಾರಗಳೆಲ್ಲ ಶರೀರಕ್ಕೆ ಅವಶ್ಯವಾಗಿ ಬೇಕಾಗುವಂತಹದ್ದು. ಶರೀರಕ್ಕೆ ಹೇಗೆ ಭೋಜನ ಅವಶ್ಯಕವೋ ಅದೇ ರೀತಿಯಾಗಿ ಕಾಮದ ಬಯಕೆಗಳನ್ನು ಈಡೇರಿಸುವುದು ಅಗತ್ಯವಾಗಿದೆ. ವೀರ್ಯ ನಿಯಂತ್ರಣವನ್ನು ಮಾಡುವ ಅವಶ್ಯಕತೆ ಇಲ್ಲ. ಕೆಲವರು ಅದನ್ನು ನಿಯಂತ್ರಿಸಲು ಯುದ್ಧ ಸ್ತರಕ್ಕೆ ಹೋದರೆ, ಇನ್ನು ಕೆಲವರು ಗಾಂಜಾಕ್ಕೆ ಮೊರೆ ಹೋಗುತ್ತಾರೆ. ಕೆಲವು ಗಿಡ ಮೂಲಿಕೆಗಳನ್ನು ತಿನ್ನುವುದರ ಮೂಲಕ ಕಾಮದ ತವಕವನ್ನು ಕುಗ್ಗಿಸುವ ಪ್ರಯಾಸ ಮಾಡುತ್ತಾರೆ. ಬ್ರಹ್ಮಚರ್ಯ ಎಂದರೆ ಕಾಮವನ್ನು ನಿಯಂತ್ರಿಸುವುದೆಂದು ತಿಳಿದುಕೊಂಡಿರುತ್ತಾರೆ. ವಾಸ್ತವದಲ್ಲಿ ಅದು ಒಳಗೆ ಇರಲು ಸಾಧ್ಯವಿಲ್ಲ. ಒಂದು ರೂಪದಲ್ಲಿ ಹೊರಗೆ ಬಂದೇ ಬರುತ್ತದೆ. ಒಬ್ಬ ಬ್ರಹ್ಮಚರ್ಯೆಯನ್ನು ತನ್ನ ಆಲೋಚನೆಗಳಿಂದ ಪಾಲಿಸಬಹುದು. ಆಗ ಅವನು ಕಾಮದ ಬಗ್ಗೆ ಆಲೋಚಿಸುವುದಿಲ್ಲವಾದ್ದರಿಂದ ಬ್ರಹ್ಮಚರ್ಯೆಯನ್ನು ಇನ್ನೂ ಉನ್ನತ ಸ್ಥಿತಿಗೆ ತರಲು ಸಾಧ್ಯವಿದೆ. ಕಾಮತೃಷೆಯನ್ನು
ಪುರುಷರ ಮಾಸಿಕ ರಜಸ್ಸು ಎನ್ನಬಹುದು. ಇದು ಸ್ತ್ರೀಯರು ಅನುಭವಿಸುವ ಮಾಸಿಕ ಮುಟ್ಟಾಗುವಿಕೆಯಂತೆ ಒಂದು ಸ್ವಾಭಾವಿಕ ಹೊರಸೂಸುವಿಕೆ. ಅದನ್ನು ಅಸ್ವಾಭಾವಿಕವಾಗಿ ಹತ್ತಿಟ್ಟುಕೊಳ್ಳಬಾರದು. ಅದು ಸ್ವಾಭಾವಿಕವಾದ ಪ್ರಕ್ರಿಯೆಯನ್ನು ವಿರೂಪಗೊಳಿಸುತ್ತದೆ. ಒಬ್ಬ ಸ್ತ್ರೀಗೆ ತನ್ನ ಇಂದ್ರಿಯ ಸುಖಭೋಗವನ್ನು ಈಡೇರಿಸಿಕೊಳ್ಳಬಹುದು, ಆದರೆ ಪುರುಷನಿಗೆ ಅದು ಸಾಧ್ಯವಿಲ್ಲ. ಯಾಕೆಂದರೆ ಆ ರೀತಿಯಾಗಿಯೇ ಸ್ತ್ರೀಯ ಶರೀರವು ರೂಪುಗೊಂಡಿದೆ. ಜೀವನದಲ್ಲಿ ಕೆಲವು ವರ್ಷಗಳ ನಂತರ ಸ್ತ್ರೀ ತನ್ನ ಕಾಮದ ಹಂಬಲದಿಂದ ಮುಕ್ತಳಾಗುತ್ತಾಳೆ. ಆದರೆ ಪುರುಷ ತನ್ನ ಕೊನೆಗಳಿಗೆ, ಅಂದರೆ ಸಾವಿನ ಗೋರಿಗೆ ಒಂದು ಹೆಜ್ಜೆ ಇರುವಾಗಲೂ ಅತೃಪ್ತ ಬಯಕೆಯಿಂದ ಮುಕ್ತನಾಗುವುದಿಲ್ಲ. ಹಾಗಾಗಿ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷನಿಗಿಂತಲೂ ಇದರಿಂದ ಮುಕ್ತಿ ಹೊಂದಲು ಸುಲಭ. ಅದು ಅದರಷ್ಟಕ್ಕೆ ಆಗಬೇಕೇ ಹೊರತು ಜಬರ್ದಸ್ತಿನಿಂದಲ್ಲ. ಈ ಅರಣ್ಯದಲ್ಲಿ ಯಾವಾಗ ಬೆಳಗಾಗುತ್ತಿತ್ತು, ಎಷ್ಟು ಹೊತ್ತಿಗೆ ಸಂಜೆಯಾಗುತ್ತಿತ್ತೆಂಬುದು ನನಗೆ ಗೊತ್ತೇ ಆಗುತ್ತಿರಲಿಲ್ಲ. ನಾನು ಎಷ್ಟು ಸಮಯದಿಂದ ಈ ಅರಣ್ಯದಲ್ಲಿದ್ದೇನೆಂದೂ ಗೊತ್ತಿರಲಿಲ್ಲ. ನಾನು ಬರುವಾಗ ಒಂದು ಚಿಕ್ಕ ಕ್ಯಾಲೆಂಡರನ್ನು ತಂದಿದ್ದೆ. ಹಾಗೆಯೇ ಸೂರ್ಯ ಮೂಡುತ್ತಿದ್ದಾಗ ನಾನು ಅದರಲ್ಲಿ ಗುರುತು ಹಾಕುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ಆದರೆ ನಾನು ಗುರುದೇವರೊಂದಿಗೆ ಆ ದೊಡ್ಡ ಗುಹೆಗೆ ಹೋಗಿ ಬಂದ ನಂತರ ನನ್ನ ಲೆಕ್ಕಾಚಾರಗಳೆಲ್ಲ ತಪ್ಪಾಗಿ ಹೋಗಿದ್ದವು. ತುಂಬ ದಿನಗಳು ಕಳೆದು ಹೋಗಿವೆ ಎಂದು ನನಗನಿಸುತ್ತಿತ್ತು. ಈಗ ನನ್ನಲ್ಲಿ ಕತ್ತಲಿನ ಆತಂಕ, ಸಾವಿನ ಬಗ್ಗೆ ಭೀತಿ, ಕಾಡು ಪ್ರಾಣಿಗಳ ಹೆದರಿಕೆ ಮತ್ತು ಅರಣ್ಯದಲ್ಲಿ ಜೀವಿಸುವ ಭಯ ಎಲ್ಲ ಸಮಾಪ್ತವಾಗಿದ್ದವು. ಆ ಜಲಪಾತದಿಂದ ನೀರು ಸುರಿಯುವುದನ್ನು ನಾನು ಒಂದೇ ಸಲಕ್ಕೆ ಗಂಟೆಗಳ ಕಾಲ ನೋಡುತ್ತಾ ಸಮಯ ಕಳೆಯುತ್ತಿದ್ದೆ. ಕೆಲವೊಮ್ಮೆ ಗುರುಗಳು ಕೆಲವು ದಿನಗಳವರೆಗೆ ಧ್ಯಾನದಲ್ಲಿರುತ್ತಿದ್ದರು. ನಾನು ಮಾಡಬೇಕಾದ ಕೆಲಸಗಳಾದ ಗುಹೆಯನ್ನು ಸ್ವಚ್ಛಗೊಳಿಸುವಿಕೆಯಲ್ಲದೆ ಕಟ್ಟಿಗೆಯನ್ನು ಒಟ್ಟು ಮಾಡಿ ತರುವುದು, ಹಣ್ಣುಗಳನ್ನು ಕಿತ್ತು ತರುವುದು, ಸುತ್ತಮುತ್ತ ಶುಚಿಯಾಗಿಡುವುದು, ಹಾಗೆಯೇ ಗುಹೆಯೊಳಗಿನ ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಇಡುವುದನ್ನೆಲ್ಲ ಮಾಡುತ್ತಿದ್ದೆ. ನನಗೆ ಪ್ರಾಣಿ ಪಕ್ಷಿಗಳೊಂದಿಗೆ ಆತ್ಮೀಯ ಮಿತ್ರತ್ವ ಬೆಳೆದುಕೊಂಡು ಬಿಟ್ಟಿತ್ತು. ನಾನು ಕೆಲವು ಪ್ರಾಣಿ ಪಕ್ಷಿಗಳೊಂದಿಗೆ ಆತ್ಮೀಯವಾದ ಸ್ನೇಹ ಬೆಳೆಸಿಕೊಂಡಿದ್ದೆ. ಆ ಗೆಳೆತನ ಎಷ್ಟಿತ್ತೆಂದರೆ ಅವುಗಳು ನಿತ್ಯ ನನ್ನನ್ನು ಭೇಟಿ ಮಾಡಲು ಬರುತ್ತಿದ್ದವು. ಅವುಗಳ ಭಾಷೆಯನ್ನು ಅರಿಯಲು ನಾನು ಅವುಗಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದೆ. ಹಾಗೆಯೇ ಅವುಗಳು ಮಾಡುವ ಸಪ್ಪಳಗಳ ಧ್ವನಿಗಳ ಅರ್ಥವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದೆ. ನಾನು ಅವುಗಳ ದಿವ್ಯ ಪ್ರಭೆಯ ಅಧ್ಯಯನವನ್ನು ಮಾಡುತ್ತಿದ್ದೆ. ಅವುಗಳಿಗೆ ಯಾವುದೇ ಆಲೋಚನೆಗಳು ಇಲ್ಲದ ಕಾರಣ ಅವುಗಳ ಆ ತೇಜಸ್ಸಿನ ಮಂಡಲ ಯಾವಾಗಲೂ ಸ್ವಾಭಾವಿಕವಾಗಿ ಇರುತ್ತಿತ್ತೆಂಬುದನ್ನು ಅರ್ಥ ಮಾಡಿಕೊಂಡೆ. ಅವುಗಳು ನಿಯಮಿತ ಸಮಯದಲ್ಲಿ ಕೆಲವೊಂದು ನಿಶ್ಚಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದವು. ಇದು ಅವುಗಳನ್ನು ಆಲೋಚನಾರಹಿತ ಮನೋಸ್ಥಿತಿಯಲ್ಲಿ ಇರುವಂತೆ ಮಾಡುತ್ತಿತ್ತು. ಆ ವಾತಾವರಣದಲ್ಲಿ ಜೀವಿಸುವುದನ್ನು ನಾನು ಆನಂದಿಸುತ್ತಿದ್ದೆ. ಹಾಗೆಯೇ ಅಲ್ಲಿ ದೊರೆಯುತ್ತಿದ್ದ ಆಹಾರವನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ಅಲ್ಲಿ ಊಟ ಮಾಡಲು ನಿಯಮಿತ ಸಮಯವೇನೂ ಇರುತ್ತಿರಲಿಲ್ಲ. ಹಸಿವಾದಾಗಲೆಲ್ಲ ಊಟ ಮಾಡುತ್ತಿದ್ದೆ. ಯಾಕೋ ಏನು ಹೆಚ್ಚಾಗಿ ಹಸಿವೆ ಎಂಬುದೇ ಆಗುತ್ತಿರಲಿಲ್ಲ. ಕುಡಿಯಲು ಸ್ವಚ್ಛ ನೀರು ಲಭ್ಯವಿತ್ತು. ಅಲ್ಲಿ ನಾನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದ ಲುಂಗಿಯು ನನ್ನ ಹೊದಿಕೆಯೂ ಆಗಿತ್ತು. ಅದನ್ನು ಕೆಲವೊಮ್ಮೆ ಹೊದ್ದುಕೊಂಡರೆ ಇನ್ನು ಕೆಲವೊಮ್ಮೆ ಮೈ ಒರೆಸಿಕೊಳ್ಳಲು ಕೈಬಟ್ಟೆಯಾಗಿಯೂ ಉಪಯೋಗಿಸುತ್ತಿದ್ದೆ. ನಾನು ಒಂದು ಅಂಗಿಯನ್ನು ಹಾಗೂ ಹೆಗಲಿಗೆ ತೂಗಿಕೊಳ್ಳುವ ಬಟ್ಟೆಯ ಚೀಲವನ್ನು ತಂದಿದ್ದೆ. ಒಂದು ಟಾರ್ಚ್ ಕೂಡ ಇತ್ತು. ಆದರೆ ಅದರ ಬ್ಯಾಟರಿಯ ಪ್ರಭಾವ ಇಂಗಿ ಹೋಗಿತ್ತು. ನನ್ನಲ್ಲಿ ಒಂದು ಬಿಳಿಯ ಪಂಚೆ ಇತ್ತು. ಅದನ್ನು ಸೊಂಟಕ್ಕೆ ಸುತ್ತಿ ಕಚ್ಚೆಯಾಗಿ ಧರಿಸುತ್ತಿದ್ದೆ.
ಒಂದು ಲಾಡಿಯನ್ನು ಸೊಂಟಕ್ಕೆ ಕಟ್ಟಿ ಆ ಕಚ್ಚೆಯನ್ನು ಸಿಕ್ಕಿಸಿಕೊಳ್ಳುತ್ತಿದ್ದೆ. ಇನ್ನು ಒಂದೆರಡು ಅಂಗಿಗಳು ನನ್ನ ಚೀಲದಲ್ಲಿ ಇದ್ದವು, ಆದರೆ ಅವುಗಳನ್ನು ತೊಟ್ಟುಕೊಳ್ಳುತ್ತಿರಲಿಲ್ಲ. ನನ್ನಲ್ಲಿ ಅಂತಹ ದೊಡ್ಡ ಗಂಟು ಮೂಟೆ ಏನೂ ಇರಲಿಲ್ಲ. ನನ್ನ ಗಡ್ಡ, ಮೀಸೆ ಹಾಗೂ ಕೂದಲು ಉದ್ದನೆ ಬೆಳೆದುಕೊಂಡು ಬಿಟ್ಟಿದ್ದವು. ನನ್ನಲ್ಲಿ ಒಂದು ಜೊತೆ ಬೂಟುಗಳಿದ್ದರೂ ಅವುಗಳನ್ನು ಹಾಕಿಕೊಂಡು ನಾನೇನಾದರೂ ಜಾರಿಬಿಟ್ಟರೆ ಎಂಬ ಭಯದಿಂದ ಅವುಗಳನ್ನು ಉಪಯೋಗಿಸಲೇ ಇಲ್ಲ. ನಾನು ನನ್ನಲ್ಲಿದ್ದ ಪೆನ್ನಿನಿಂದ ಆ ಪುಟ್ಟ ಕ್ಯಾಲೆಂಡರಿನಲ್ಲಿ ದಿನಗಳನ್ನು ಪ್ರತಿದಿನ ಬೆಳಗ್ಗೆ ಗುರುತು ಮಾಡಿಕೊಳ್ಳುತ್ತಿದ್ದೆ. ಆನಂತರ ಅದರಲ್ಲಿನ ಶಾಹಿ ಮುಗಿದು ಬಿಟ್ಟಿತ್ತು. ಆದರೂ ಆ ಪೆನ್ನಿನಿಂದ ಚುಚ್ಚಿ ತೂತು ಮಾಡಿ ದಿನ ಲೆಕ್ಕಾಚಾರ ಹಾಕುತ್ತಿದ್ದೆ. ನನ್ನ ಬೆಳೆದ ಉಗುರುಗಳನ್ನು ನನ್ನಲ್ಲಿದ್ದ ಚಿಕ್ಕ ಚಾಕುವಿನಿಂದ ಕತ್ತರಿಸಿಕೊಳ್ಳುತ್ತಿದ್ದೆ. ನನ್ನ ಹಲ್ಲುಗಳನ್ನು ಬೂದಿಯಿಂದ ಉಜ್ಜಿ ಶುಚಿಗೊಳಿಸುತ್ತಿದ್ದೆ. ನಾನು ತಂದಿದ್ದ ಬಾರು ಸೋಪು ಉಪಯೋಗಗೊಂಡು ಮುಗಿದು ಬಿಟ್ಟಿತ್ತು. ಆದ್ದರಿಂದ ಎಲೆಬಳ್ಳಿಗಳಿಂದ ಉಜ್ಜಿ ಸ್ನಾನ ಮಾಡುತ್ತಿದ್ದೆ. ಅಷ್ಟಕ್ಕೂ ಸ್ನಾನ ಮಾಡುವುದು ಅಷ್ಟೇನು ನಿಯಮಿತವಾಗಿರಲಿಲ್ಲ. ನಾನು ಎಷ್ಟೋ ದಿನಗಳವರೆಗೆ ಮನುಷ್ಯರನ್ನೇ ನೋಡಿಲ್ಲ. ಅಷ್ಟಕ್ಕೂ ಗುರುದೇವರನ್ನು ಬಿಟ್ಟರೆ ಅಲ್ಲಿ ನೋಡುವುದಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ನನ್ನ ಪೂರ್ತಿ ಗಮನ ಅವರ ಮೇಲೆ ಇರುತ್ತಿತ್ತು. ನನ್ನ ಗಮನ ಅವರ ಪ್ರತಿ ಸಣ್ಣ ಸಣ್ಣ ಮಾತುಗಳ ಹಾಗೂ ಚಟುವಟಿಕೆಗಳ ಮೇಲೆ ಹೋಗುತ್ತಿತ್ತು. ಅವರಲ್ಲಿ ಬಹಳ ಪ್ರಜ್ವಲವಾಗಿ ಕಂಗೊಳಿಸುವ ಆಕರ್ಷಣೆ ಇತ್ತು. ಅಲ್ಲಿ ಬೇರೆ ಯಾರೂ ಇಲ್ಲದ ಕಾರಣ ನಾನು ಅವರನ್ನಷ್ಟೇ ನೋಡುತ್ತಾ ಇರುತ್ತಿದ್ದೆ. ಅವರು ತುಸು ಗಂಭೀರ ಸ್ವಭಾವದವರಾಗಿದ್ದರು. ಅವರು ನಗುವುದನ್ನು ನಾನು ಎಂದಿಗೂ ಕಂಡಿರಲಿಲ್ಲ. ಆದರೆ ಅವರ ಮುಖ ಸೌಮ್ಯ ಹಾಗೂ ಮನೋಹರವಾಗಿತ್ತು. ಅವರು ಒಂದು ಕೋಲನ್ನು ಅಭ್ಯಾಸ ಬಲದಿಂದ ಉಪಯೋಗಿಸುತ್ತಿದ್ದರಷ್ಟೇ. ಅವರಿಗೆ ಅದರ ಅವಶ್ಯಕತೆಯೇ ಇಲ್ಲವೆಂಬಂತಿತ್ತು. ಆದರೂ ಯಾವಾಗಲೂ ಒಂದು ಕೋಲನ್ನು ಹಿಡಿದು ನಡೆಯುತ್ತಿದ್ದರು. ಕೆಲವೊಮ್ಮೆ ಶೂನ್ಯವನ್ನೇ ದೃಷ್ಟಿಸುತ್ತಾ ಭವಿಷ್ಯದ ಕ್ಷಣ ನೋಟವನ್ನು ಪಡೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಒಂದು ದಿನ ಶೂನ್ಯದ ಕಡೆ ನೋಡುತ್ತಾ ನನಗೆ ಹೀಗೆಂದರು, ನಿನ್ನ ಹಂಡೆ ಬಹಳ ದೊಡ್ಡದಿದೆ. ಆದ್ದರಿಂದಲೇ ಶಿವಬಾಬಾರವರು ಅವರ ಚೈತನ್ಯವನ್ನು ನಿನ್ನೊಳಗೆ ತುಂಬಿಸಿದ್ದಾರೆ. ನಾನು ಕೂಡ ನನ್ನ ಶಕ್ತಿಗಳನ್ನು ನಿನ್ನೊಳಗೆ ಹಾಕುತ್ತೇನೆ. ಧ್ಯಾನ ಸಾಧನೆಯನ್ನು ಮಾಡಲು ಜನ್ಮ ಜನ್ಮಗಳೇ ಬೇಕಾಗುತ್ತವೆ. ಅದನ್ನು ಜನ್ಮ ಜನ್ಮದಲ್ಲಿ ಮಾಡುತ್ತಲೇ ಇರಬೇಕು. ಇದಕ್ಕೆ ಒಂದು ಜನ್ಮದ ಅವಧಿ ಕಡಿಮೆಯಾಗಿ ಬಿಡುತ್ತದೆ. ಚೈತನ್ಯವನ್ನು ಪಡೆಯುವುದನ್ನು, ಆನಂತರ ಅದನ್ನು ಇನ್ನೊಂದು ಆತ್ಮಕ್ಕೆ ದಾರಿ ಎರೆಯುವುದನ್ನು ಒಟ್ಟೊಟ್ಟಿಗೆ ಒಂದು ಜನ್ಮದಲ್ಲಿ ಮಾಡಲು ಸಾಧ್ಯವಿಲ್ಲ. ಚೈತನ್ಯವನ್ನು ಗ್ರಹಿಸಿಕೊಂಡು ಅದನ್ನು ಹರಿಸುತ್ತಾ ಹೆಚ್ಚಿನ ಅನುಭೂತಿಯನ್ನು ಪಡೆದುಕೊಳ್ಳುವುದು ಅತ್ಯಂತ ಕಠಿಣ ಕಾರ್ಯ. ಆ ಸಾಧನೆಯನ್ನು ಮಾಡಲು ಒಬ್ಬಾತನಿಗೆ ಬಹಳ ವಿಶಾಲವಾದ ಹೃದಯ ಹಾಗೂ ಅಪಾರವಾದ ಉದಾರತೆ ಇರಬೇಕು. ಒಬ್ಬ ಅಷ್ಟೊಂದು ಶ್ರಮಪಟ್ಟು ಹೋರಾಡಿ ಪಡೆದ ದಿವ್ಯ ಜ್ಞಾನವನ್ನು ಸಲೀಸಾಗಿ ಇನ್ನೊಬ್ಬನಿಗೆ ನೀಡಲು ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಆ ಜ್ಞಾನವನ್ನು ಕೊಡುವುದೆಂದರೆ ತನ್ನ ಸರ್ವಸ್ವವನ್ನೇ ಕೊಟ್ಟು ಬಿಟ್ಟಂತೆ. ಈ ಪ್ರಪಂಚದಲ್ಲಿ ಇಂತಹದನ್ನು ಒಬ್ಬ ತಾಯಿ ಮಾತ್ರ ಮಾಡಬಲ್ಲಳು. ಈ ವಿಶ್ವದಲ್ಲಿ ಒಂದು ತಾಯಿ ಮಾತ್ರ ತನ್ನದೆಲ್ಲವನ್ನು ನೀಡಬಲ್ಲಳು. ಅವಳು ತನ್ನ ಸರ್ವಸ್ವವನ್ನು ಅಪಾಯಕ್ಕೆ ಒಡ್ಡಿ ತನ್ನ ಮಗುವಿಗೆ ಜನ್ಮ ನೀಡಬಲ್ಲಳು. ನೀನು ಒಂದು ತಾಯಿಯ ಹಾಗೆ. ನಿನ್ನಲ್ಲಿ ಒಂದು ಅಮ್ಮನ ಹೃದಯವಂತಿಕೆ ಇದೆ. ನೀನು ಪಡೆದುದೆಲ್ಲವನ್ನು ಇತರರಿಗೆ ಕೊಡುವ ಸಾಮರ್ಥ್ಯ ನಿನ್ನಲ್ಲಿ ಇದೆ. ಯಾರಿಗೂ ಎಲ್ಲವನ್ನು ಕೊಡುವ ತಾಕತ್ತು ನಿನ್ನಲ್ಲಿದೆ. ನಿನ್ನಲ್ಲಿ ಇನ್ನೊಬ್ಬಾತನಿಗೆ ಹೊಸ ಜನ್ಮವನ್ನು ಕೊಡುಗೆಯಾಗಿ ನೀಡುವ ಉದಾರತೆ ಇದೆ. ನೀನು ತಾಯಿಯಾಗಬಲ್ಲೆ. ಹೌದು, ನಿನಗೆ
ಒಂದು ಜನ್ಮದಾತೆಯಾಗುವ ಪೂರ್ಣ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನು ಎಚ್ಚರಗೊಳಿಸು. ತಾಯಿಯಾಗುವ ಸಾಮರ್ಥ್ಯವನ್ನು ಜಾಗೃತಗೊಳಿಸು. ನಮ್ಮ ಗುರುಲೋಕದಲ್ಲಿ ಆ ಒಂದು ಸಾಮರ್ಥ್ಯ ಒಂದು ಆಶಾಕಿರಣವಿದ್ದಂತೆ. ಆ ಭರವಸೆಯ ಕಿರಣವನ್ನು ಜಾಗೃತಗೊಳಿಸು. ನಾನು ಎಲ್ಲವನ್ನೂ ಕೊಡಬಲ್ಲೆ ಎಂಬ ನಿನ್ನೊಳಗಿನ ಆ ಬಯಕೆಯನ್ನು ಬಡಿದೆಬ್ಬಿಸು. ನಿನ್ನಲ್ಲಿ ತಾಯ್ತನದ ಭಾವನೆಯು ಹುಟ್ಟುಭಾವದಿಂದ ಬಂದ ಕಾರಣ ಆಶಿಸಿದ್ದನ್ನು ಕೊಡಲು ನೀನು ಶಕ್ತನಾಗುವೆ. ತಾಯ್ತನದ ಮನಸ್ಸನ್ನು ಎಚ್ಚರಗೊಳಿಸು. ನಿನ್ನೊಳಗೆ ಅಡಗಿರುವ ಮಾತೃತ್ವವನ್ನು ಮೇಲೆತ್ತು. ಒಬ್ಬ ಪುರುಷ ಏನನ್ನಾದರೂ ಗಳಿಸಿಕೊಳ್ಳಬಲ್ಲ, ಆದರೆ ಅದನ್ನು ಕೊಡಲು ಅವನಿಗೆ ಆಗುವುದಿಲ್ಲ. ಆದರೆ ಸ್ತ್ರೀಗೆ ಪಡೆಯಲು ಹಾಗೆಯೇ ಕೊಡಲು ಸಾಧ್ಯವಿದೆ. ಆದ್ದರಿಂದಲೇ ಸಮಾಜದಲ್ಲಿ ಜ್ಞಾನವನ್ನು ಸ್ತ್ರೀಯ ಮೂಲಕ ಪಡೆಯಬಹುದೇ ಹೊರತು ಪುರುಷನಿಂದಲ್ಲ. ಹಾಗಾಗಿ ನಿನ್ನೊಳಗಿನ ಸ್ತ್ರೀ ಸಂಬಂಧವಾದ ವಿದ್ಯಾಮೂಲವನ್ನು ಚುರುಕುಗೊಳಿಸು. ನಿನ್ನಲ್ಲಿರುವ ಆ ಕುಟುಂಬಿನಿ ಶಕ್ತಿಯು, ಆ ಸ್ತ್ರೀ ತತ್ವವು ಮನುಷ್ಯ ಕುಲಕ್ಕೆ ಹೊಸ ಜೀವ ನೀಡಬಲ್ಲದು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು. ಜೈ ಬಾಬಾ ಸ್ವಾಮಿ.